ಯುಗಾದಿ ಹಬ್ಬಕ್ಕೆ ಕೇವಲ ಇನ್ನೆರಡು ದಿನ ಬಾಕಿ ಇದ್ದು ಇವತ್ತಿನಿಂದಾನೇ ಬೆಂಗಳೂರಿನಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಜೋರಾಗಿದೆ. ಯುಗಾದಿ ಜೊತೆಗೆ ಹೊಸದುಡುಕು ಆಚರಣೆಗೂ ಕೂಡ ಜನ ಸಿದ್ಧರಾಗ್ತಾ ಇದ್ದು ಅದರ ಪೂರ್ವಭಾವಿಯಾಗಿ ಇವತ್ತು ನಗರದಲ್ಲಿ ನಾಟಿ ಕೋಳಿ ಸಾರು, ಬಿಸಿ ಮುದ್ದೆ ತಿನ್ನೋ ಸ್ಪರ್ಧೆಯನ್ನ ನಡೆಸಿದ್ದು ದೇಸಿ ಶೈಲಿಯ ಹೊಸದುಡುಕು ಪಂದ್ಯಾವಳಿ ಹೇಗಿತ್ತು ಅದರ ಝಲಕ್ ಬರ್ತಿದೆ ನೋಡ್ಕೊಂಬನ್ನಿ. ರಾಗಿ ಮುದ್ದೆ ಕಣ್ತುಂಬ ನಿದ್ದೆ. ರಾಜಧಾನಿಯಲ್ಲಿ ಹೊಸ ತೊಡಕು ಪಂದ್ಯಾವಳಿ. ಅವರೆಲ್ಲ ಮುದ್ದೆ ತಿನ್ನೋ ಸ್ಪರ್ಧೆಗೆ ಭರ್ಜರಿಯಾಗಿ ರೆಡಿಯಾಗಿ ಬಂದಿದ್ರು. ಕಳೆದ ಬಾರಿ 10 ಮುದ್ದೆ ತಿಂದಿದ್ದೆ, ಈ ಬಾರಿ 15 ಮುದ್ದೆ ತಿನ್ನಲೇಬೇಕು ಅಂತ ಇದ್ರು. ಹೀಗಂತ ಹೇಳಿದವರೇ ಬಿಸಿ ಬಿಸಿ ರಾಗಿ ಮುದ್ದೆ, ನಾಟಿ ಕೋಳಿ ಸಾರು ಬಾರಿಸಿದ್ರು. ಯುಗಾದಿ ಪ್ರಯುಕ್ತ ನಗರದಲ್ಲಿ ನಡೆದ ದೇಸಿ ಶೈಲಿಯ ಹೊಸ ತೊಡಕು ಪಂದ್ಯಾವಳಿಯಲ್ಲಿ ಸ್ಪರ್ಧಿಗಳು ಟಫ್ ಫೈಟನ್ನು ನೀಡಿದರು. ಈ ಸಲ ವಿಶೇಷ ಏನು ಅಂದರೆ ಮಹಿಳೆಯರಿಗೆ ಸಪ್ರೇಟ್ ವಿಭಾಗ ಇದೆ. ಆಲ್ರೆಡಿ ಮಹಿಳೆಯರು ಒಂದು 20ರಿಂದ 25 ಜನ ಹೆಸರು ಕೊಟ್ಟಿದ್ದಾರೆ. ಗಂಡು ಮಕ್ಕಳು 100 ಜನದ ಹೆಸರು ಕೊಟ್ಟಿದ್ದಾರೆ. ಈ ಸಲ 2 ವಿಭಾಗದಲ್ಲಿ ಮಾಡ್ತಾ ಇದ್ದೀವಿ. ಹೊಸದಾಗಿ ಮಾಡ್ತಾ ಇದ್ವಿ. ಲಾಸ್ಟ್ ವರ್ಷ ಸಕ್ಸಸ್ ಆಗಿದೆ, ಈ ವರ್ಷವೂ ಸಕ್ಸಸ್ ಆಗೋಂಥ ಅಂತ ನಮ್ಮಲ್ಲಿ ನಂಬಿಕೆ ಇದೆ. ಎಲ್ಲರೂ ಒಂದು ತಿಂಗಳಿಂದ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದೀವಿ. ನಂದಿನಿ ಲೇಔಟ್ನಲ್ಲಿ ನಡೆದ ಮುದ್ದೆ ತಿನ್ನೋ ಸ್ಪರ್ಧೆಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಪುರುಷರು ಭಾಗಿಯಾಗಿದ್ದರೆ ನಾವ್ಯಾರಿಗೇನು ಕಮ್ಮಿ ಅಂತ ಮಹಿಳೆಯರು ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಬಿಸಿ ಬಿಸಿ ಮುದ್ದೆ, ನಾಟಿ ಕೋಳಿ ಸಾರು ತಿಂದು ಹೆಣ್ಮಕ್ಳೇ ಸ್ಟ್ರಾಂಗ್ ಅಂದರು. ಭಾಳ ಖುಷಿ ಆಯಿತು, ಹೆಮ್ಮೆ ಪಡಬೇಕು. ನಮಗೆ ನಮ್ಮ ಬೋರೇಗೌಡರು, ನಮ್ಮ ಅಧ್ಯಕ್ಷರು ಅವರ ಕೃಪೆಯಿಂದ, ಅವರ ಶಕ್ತಿಯಿಂದ ನಾನು ವಿನ್ ಆಗಿದ್ದೀನಿ. ಹೋದ ವರ್ಷ 15 ಮುದ್ದೆ ಉಂಡಿದೆ, ಸೆಕೆಂಡ್ ಪ್ರೈಜು. ಟೈಮ್ ಇದ್ದರೆ ಇನ್ನೂ 2 ಮುದ್ದೆ ತಿಂತಾ ಇದ್ದೀನಿ. ಕಳೆದ ವರ್ಷದಂತೆ ಈ ಬಾರಿಯೂ KM ದೊಡ್ಡಿಯಿಂದ ಬಂದಿದ್ದ ಮಂಜುನಾಥ್ ಬರೋಬ್ಬರಿ 17 ಮುದ್ದೆ ತಿಂದು ಸ್ಪರ್ಧೆಯಲ್ಲಿ ಜಯಭೇರಿ ಬಾರಿಸಿದ್ದಾರೆ. ಈ ಬಾರಿ ಕೂಡ ಗೆದ್ದವರಿಗೆ 20 ಕೆಜಿಯ ಕುರಿ, 2ನೇ ಬಹುಮಾನವಾಗಿ 20 ಕೆಜಿ ಟಗರನ್ನು ವೆಂಕಟರಮಣ ಎಂಬುವರು ಪಡೆದರೆ 3ನೇ ಬಹುಮಾನವಾಗಿ 10 ನಾಟಿ ಕೋಳಿಯನ್ನು ನೀಡಿದರು. ಇತ್ತ ಮಹಿಳಾ ಸ್ಪರ್ಧಿ ಗೀತಾ ಎಂಬುವರು 7.5 ಮುದ್ದೆ ತಿಂದು ಮೊದಲ ಬಹುಮಾನವಾಗಿ 10 ನಾಟಿ ಕೋಳಿ ಪಡೆದರೆ 2ನೇ ಸ್ಥಾನಕ್ಕೆ 5 ನಾಟಿ ಕೋಳಿ ಹಾಗೂ 3ನೇ ಸ್ಥಾನಕ್ಕೆ 3 ನಾಟಿ ಕೋಳಿ ನೀಡಿದ್ದಾರೆ. ಬೆಂಗಳೂರಿನ ವಿವಿಧೆಡೆ ಹಾಗೂ ಬೇರೆ ಜಿಲ್ಲೆಗಳಿಂದ ಬಂದು ಮುದ್ದೆ ತಿನ್ನೋ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಅದೇನೇ ಇರಲಿ, ಮುದ್ದೆ ತಿನ್ನೋ ಸ್ಪರ್ಧೆ ನೋಡೋದಕ್ಕೆ ಮಾತ್ರ ಸಖತ್ ಥ್ರಿಲ್ ಆಗಿತ್ತು. ಅರುಣಾ ಪಬ್ಲಿಕ್ ಟಿವಿ, ಬೆಂಗಳೂರು.